ಹಿಂದಿಯಲ್ಲಿ ಬಹು ವಿಕಲ್ಪೀಯ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ. ಸೊ ಅದು ಇತ್ತು 6ನೆಯ ಪಾಠ ಬಸಂತ್ ಕಿ ಸಚ್ಚಾಯಿ ಅಂತಕ್ಕಂಥ ಪಾಠದ 2ನೆಯ ಭಾಗದ ವಿಡಿಯೋ. ಸೊ ಮೊದಲ ಭಾಗದ ವಿಡಿಯೋದಲ್ಲಿ 25 ಪ್ರಶ್ನೆಗಳಿದ್ದಾವೆ. ಈ ಭಾಗದಲ್ಲಿ 28 ಪ್ರಶ್ನೆಗಳಿದ್ದಾವೆ. ಒಟ್ಟಾರೆ ಈ ಪಾಠದಲ್ಲಿ 53 ಪ್ರಶ್ನೆಗಳನ್ನು ನಾವು ರೆಡಿ ಮಾಡಿದ್ದೀವಿ. ಇದಕ್ಕಿಂತ ಮೊದಲಿನ ಪಾಠಗಳ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸೀರೀಸ್ಗಳನ್ನು ನೋಡದಿದ್ರೆ ಮೇಲೆ ಐ ಕಾರ್ಡ್ ಅಲ್ಲಿ ಒಂದು SSLC ಹಿಂದಿ MCQ ಅಂತ ಪ್ಲೇಲಿಸ್ಟ್ ಸಜೆಸ್ಟ್ ಆಗ್ತಾ ಇದೆ. ಅದನ್ನು ಒತ್ತಿ ತಾವುಗಳು ಈ ಮೊದಲಿನ ಪಾಠಗಳ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ವಿಡಿಯೋಸ್ಗಳನ್ನು ನೋಡಬಹುದು. ಸೊ ತಾವು ಹೊಸಬರಾಗಿದ್ದರೆ ದಯಮಾಡಿ ನಮ್ಮ ಚಾನಲ್ ಸ್ಟಡಿ ವಿತ್ ಪರಶುರಾಮ್ ಹಾಗೂ ಸ್ಮಾರ್ಟ್ ವರ್ಕ್ ಎರಡಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ. ಅಷ್ಟೇ ಅಲ್ಲದೆ ನೀವುಗಳು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ, ಈ ಮೊದಲಿನ ವಿಡಿಯೋಗಳನ್ನು ನಾನು ಏನು ಮಾಡಿದ್ದೀನಿ ಅಂತಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ಕಮೆಂಟ್ನಲ್ಲಿ ಫಸ್ಟ್ ಆಗಿ ಪಿನ್ ಅನ್ನು ಮಾಡಿದ್ದೀನಿ, ತಾವುಗಳು ನೋಡ್ಬೋದು. ಶುರು ಮಾಡೋಣ. ಬಸಂತ್ ಕಿ ಸಚ್ಚಾಯಿ ಪಾಠದ 2ನೆಯ ಭಾಗದಲ್ಲಿ ಒಂದು 28 ಪ್ರಶ್ನೆಗಳ ಸರಣಿ. ಪ್ರಶ್ನೆ 26 ಪಂಡಿತ್ ರಾಜ್ ಕಿಶೋರ್ ಕಹಾ ರಹತೆ ಹೈ? ಪಂಡಿತ್ ರಾಜ್ ಕಿಶೋರ್ ಅವರು ಎಲ್ಲಿ ವಾಸಿಸ್ತಾರೆ? ಎ ಮೀರ್ಪುರ್, ಬಿ ಅಹಿರ್ಟೀಲಾ, ಸಿ ಕಿಶನ್ಗಂಜ್ ಯಾ ಡಿ ಕಿಶನ್ಪುರ್? ಪಂಡಿತ್ ರಾಜ್ ಕಿಶೋರ್ ಅವರು ಸಿ ಕಿಶನ್ಗಂಜ್ ಅಲ್ಲಿ ಏನು ಮಾಡ್ತಿದ್ರಪ್ಪ ಅಂದ್ರೆ ವಾಸಿಸ್ತಿದ್ರು. ಆಪ್ಷನ್ ಸಿ ಕಿಶನ್ಗಂಜ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, पंडित राजकिशोर के घर कौन जाते हैं? पंडित राजकिशोरರ ಮನೆಗೆ ಯಾರು ಹೋಗ್ತಾರೆ ಅಂತ ಪ್ರಶ್ನೆ ಇದೆ. ಎ बसंत, बी प्रताप, सी दोनों ही या डी इनमें से कोई भी नहीं? ಸೊ ಪಂಡಿತ್ ರಾಜಕಿಶೋರ್ ಅವರ ಮನೆಗೆ ಯಾರು ಹೋಗ್ತಾರೆ ಅಂತಂದ್ರೆ ಆಯ್ಕೆ ಬಿ ಪ್ರತಾಪ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ ಕ್ವಶನ್, ಪ್ರತಾಪ್ पंडित राजकिशोर के घर क्यों जाता है? ಹಾಗಾದ್ರೆ ಪ್ರತಾಪ पंडित राजकिशोरರ ಮನೆಗೆ ಏಕೆ ಹೋಗ್ತಾನೆ? ಎ सामान बेचने, बी पैसे लौटाने, सी मिलने या डी इनमें से कोई भी नहीं? ಸೊ ಪ್ರತಾಪ पंडित राजकिशोरರ ಮನೆಗೆ ಏಕೆ ಹೋಗ್ತಾನಪ್ಪ ಅಂದ್ರೆ ಆಪ್ಷನ್ ಬಿ ಪೈಸೆ ಲೌಟಾನೆ, ಹಣವನ್ನ ಮರಳಿಸೋದು ಅನ್ನೋದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿತ್ತು. ನೆಕ್ಸ್ಟ್ ಕ್ವಶನ್, प्रताप पंडित राजकिशोर के कितने पैसे लौटाने को गया था? ಪ್ರತಾಪ ಪಂಡಿತ್ ರಾಜಕಿಶೋರನ ಎಷ್ಟು ಹಣವನ್ನು ಮರಳಿಸಲಿಕ್ಕೆ ಹೋಗಿದ್ದ? ಎ 12.5 ಆನೆ, ಬಿ 13.5 ಆನೆ, ಸಿ 14.5 ಆನೆ ಯಾ ಡಿ ಇನ್ಮೆ ಸೆ ಕೋಯಿ ಭಿ ನಹಿ? ಸೊ ಸರಿಯಾದ ಉತ್ತರ ಇತ್ತು ಪ್ರತಾಪ ಪಂಡಿತ್ ರಾಜಕಿಶೋರನ 14.5 ಆನೆ ಏನು ಮಾಡಿದ್ದಪ್ಪ ಅಂದ್ರೆ ಮರಳಿಸಲಿಕ್ಕೆ ಹೋಗಿದ್ದ. ನೆಕ್ಸ್ಟ್ ಕ್ವಶನ್, ಉದರ್ ದೇಕೋ ವಹ ಡ್ಯಾಶ್ ಪರ್ದಾ ಹೇನಾ? ಈ ವಾಕ್ಯದಲ್ಲಿ ಸರಿಯಾದ ಶಬ್ದವನ್ನು ತುಂಬಬೇಕಾಗಿತ್ತು. ಉದರ್ ದೇಕೋ ವಹ ಡ್ಯಾಶ್ ಪರ್ದಾ ಹೇನಾ? ಎ ಲಾಲ್, ಬಿ ಸಫೇದ್, ಸಿ ಹರಾ ಯಾ ಡಿ ನೀಲಾ? ಉದರ್ ದೇಕೋ ವಹ ನೀಲಾ ಪರ್ದಾ ಹೇನಾ? ಆಪ್ಷನ್ ಡಿ ನೀಲಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ ಕ್ವಶನ್, ನೀಲೆ ಪರ್ದೆ ವಾಲೆ ಮಕಾನ್ ಕೆ ಸಾಮ್ನೆ ಜಾಕರ್ ಕೌನ್ ಪುಕಾರ್ತಾ ಹೇ? ನೀಲಿ ಪರದೆಯ ಮನೆಯ ಮುಂದೆ ಹೋಗಿ ಯಾರು ಕೂಗ್ತಾರೆ ಅಂತ ಪ್ರಶ್ನೆ ಇತ್ತು. ಎ ಬಸಂತ, ಬಿ ವರ್ಮಾ, ಸಿ ಪ್ರತಾಪ ಯಾ ಡಿ ದೂಸರಾ ವ್ಯಕ್ತಿ? ಸೊ ನೀಲಿ ಪರದೆಯ ಮನೆಯ ಮುಂದೆ ಹೋಗಿ ಯಾರು ಕೂಗ್ತಾರೆಪ್ಪ ಅಂತಂದ್ರೆ ಆಯ್ಕೆ ಸಿ ಪ್ರತಾಪ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ ಕ್ವಶನ್, ನೀಲೆ ಪರದೆ ವಾಲೆ ಮಕಾನ್ ಕೆ ಸಾಮ್ನೆ ಜಾಕರ್ ಪ್ರತಾಪ್ ಕಿಸೆ ಪುಕಾರ್ತಾ ಹೇ? ನೀಲಿ ಪರದೆಯ ಮನೆಯ ಮುಂದೆ ಹೋಗಿ ಸೊ ಪ್ರತಾಪ ಯಾರನ್ನು ಕೂಗ್ತಾನೆ ಅಂತ ಪ್ರಶ್ನೆ ಇದೆ. ಎ ಏಕ್ ವ್ಯಕ್ತಿ, ಬಿ ವರ್ಮಾ, ಸಿ पंडित राजकिशोर या डी दूसरा ವ್ಯಕ್ತಿ? ನೀಲಿ ಪರದೆಯ ಮನೆಯ ಮುಂದೆ ಹೋಗಿ ಪ್ರತಾಪ ಯಾರನ್ನು ಕೂಗ್ತಾನೆ ಅಂದ್ರೆ ಸಿ पंडित राजकिशोर इज द राइट आंसर. नेक्स्ट क्वेश्चन, प्रताप को पंडित राजकिशोर के घर कौन भेजा है? ಪ್ರತಾಪನಿಗೆ पंडित ರಾಜಕಿಶೋರರ ಮನೆಗೆ ಯಾರು ಕಳಿಸಿದ್ದಾರೆ? ಎ ಬಸಂತ, ಬಿ ವರ್ಮಾ, ಸಿ ಅಮರಸಿಂಹ ಯಾ ಡಿ ದೂಸರಾ ವ್ಯಕ್ತಿ? ಸೊ ಪ್ರತಾಪ पंडित ರಾಜಕಿಶೋರ್ ಅವರ ಮನೆಗೆ ಪ್ರತಾಪನಿಗೆ पंडित ರಾಜಕಿಶೋರ್ ಅವರ ಮನೆಗೆ ಕಳಿಸಿಕೊಟ್ಟವರು ಆಯ್ಕೆ ಎ ಬಸಂತ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ನೆಕ್ಸ್ಟ್ ಕ್ವಶನ್, ಬಸಂತ್ पंडित ರಾಜಕಿಶೋರ್ ಕೋ ಕ್ಯಾ ಬೇಚಾ ತಾ? ಸೊ ಬಸಂತ पंडित ರಾಜಕಿಶೋರರಿಗೆ ಏನು ಮಾರಿದ್ದ ಅಂತ ಕೇಳಿದ್ದಾರೆ. ಎ ಬಟನ್, ಬಿ ಛಲನಿ, ಸಿ ದಿಯಾ ಸಲಾಯಿ ಯಾ ಡಿ ಉಪಯುಕ್ತ ಸಭಿ? ಸೊ ಬಸಂತ पंडित ರಾಜಕಿಶೋರ್ಗೆ ಏನನ್ನ ಮಾರಿದ್ದ ಅಂತಂದ್ರೆ ऑप्शन बी छलनी इज द राइट आंसर. नेक्स्ट क्वेश्चन, नोट भुनाकर लौटते समय बसंत के ऊपर से क्या निकल गई? सो नोटನ್ನು ಚಿಲ್ಲರೆ ಮಾಡಿಕೊಂಡು ಬರುವಾಗ
ಸೊ ಬಸಂತನ ಮೇಲಿಂದ ಏನು ಹರಿದು ಹೋಯಿತು ಅಂತ ಕೇಳಿದ್ದಾರೆ. ಎ ಸ್ಕೂಟರ್, ಬಿ ಸೈಕಲ್, ಸಿ ಮೋಟಾರ್ ಯಾ ಡಿ बैलगाड़ी. ಸೊ ಸರಿಯಾದ ಉತ್ತರ ಇತ್ತು ಆಪ್ಷನ್ ಸಿ ಮೋಟಾರ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, बसंत और प्रताप दोनों किसके घर में रहते हैं. बसंत ಮತ್ತು ಪ್ರತಾಪ ಇಬ್ಬರು ಯಾರ ಮನೆಯಲ್ಲಿ ವಾಸಿಸ್ತಾ ಇದ್ರು. ಎ ಅಮರಸಿಂಹ, ಬಿ पंडित राजकिशोर, ಸಿ ಅಹಿರ या डी भीखू अहीर. सरियाद उत्तर इತ್ತು ಆಪ್ಷನ್ ಡಿ भीखू अहीर के घर में रहते थे बसंत और प्रताप. नेक्स्ट क्वेश्चन, बसंत के माँ बाप को मार डाले थे. ಹಾಗಾದ್ರೆ ಬಸಂತನ ತಂದೆ ತಾಯಿಯನ್ನ ಕೊಂದು ಹಾಕಿದ್ರು. ಎ दंगों में, बी झगड़े में, ಸಿ मोटार में या डी बाजार में. ಸೊ ಬಸಂತನ ತಂದೆ ತಾಯಿಯನ್ನ ದಂಗೆಯಲ್ಲಿ ಏನ್ ಮಾಡಿದ್ರಪ್ಪ, ಕೊಂದು ಹಾಕಿದ್ರು. ಆಪ್ಷನ್ ಎ दंगों में ಅಂತಕ್ಕಂಥದ್ದು ಸರಿ ಇತ್ತು. नेक्स्ट क्वेश्चन, बसंत का घर कहाँ है. बसंतನ ಮನೆ ಎಲ್ಲಿದೆ. ए अहिर टीले में, बी बाजार में, सी मीरपुर में या डी बाजार में. सो द राइट आंसर इज अहिर टीले में. सो बसंतನ ಮನೆ ಎಲ್ಲಿತ್ತಪ್ಪ ಅಂತಂದ್ರೆ अहिर टीलेलिತ್ತು. ಆಪ್ಷನ್ ಎ अहिर टीला इज द राइट आंसर. नेक्स्ट क्वेश्चन, अमर सिंह किसको अहिर टीले ले जाता है. अमर सिंह ಯಾರನ್ನು अहिर टीलेಗೆ ಕರೆದುಕೊಂಡು ಹೋಗ್ತಾನೆ. ए पहला व्यक्ति, बी बसंत, सी प्रताप या डी डॉक्टर वर्मा. सो अमर सिंह ಯಾರನ್ನು अहिर टीलेಗೆ ಕರೆದುಕೊಂಡು ಹೋಗ್ತಾನೆ ಅಂತಂದ್ರೆ ऑप्शन डी डॉक्टर वर्मा इज द राइट आंसर. अगला प्रश्न है, ಏಕಾಂಕಿ में तीसरा दृश्य कहाँ घटता है. ಈ ಏಕಾಂಕಿಯಲ್ಲಿ ಮೂರನೆಯ ದೃಶ್ಯ ಎಲ್ಲಿ ನಡೀತದೆ ಅಂತ ಕೇಳಿದ್ದಾರೆ. ಎ बाजार में, बी किशनगंज में, सी घर में या डी इनमें से कोई भी नहीं. ಈ ಏಕಾಂಕಿಯ ಮೂರನೆಯ ದೃಶ್ಯ ಎಲ್ಲಿ ನಡೀತದಪ್ಪ ಅಂತಂದ್ರೆ ಆಪ್ಷನ್ ಸಿ घर में, घर के ಬರಾಮದೆ ಅಂತ ಹೇಳ್ತಾರೆ, ಮನೆಯ ಅಂಗಳದಲ್ಲಿ. ಸೊ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, बसंत की हड्डी टूट गई है. ಸೊ ಬಸಂತನ ಎಲುಬುಗಳು ಮುರಿದಿದ್ದಾವೆ, ಕಾರಣ ಕೇಳಿದ್ದಾರೆ. ಸೊ ಬಸಂತನ ಯಾವ ಭಾಗದ ಎಲುಬುಗಳು ಮುರಿದಿದ್ದಾವೆ. ಎ हाथ, बी पैर, सी सिर या डी इनमें से कोई भी नहीं. ಸೊ ಬಸಂತನ ಕಾಲಿನ ಎಲುಬುಗಳು ಮುರಿದಿದ್ದವು. ಸೊ ಆಪ್ಷನ್ ಬಿ पैर ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ ಕ್ವಶನ್, मैं डैश के लिए फोन कर आता हूँ. ಇಲ್ಲಿ ಯಾವ ಶಬ್ದವನ್ನು ತುಂಬಬೇಕಾಗಿದೆ. मैं डैश के लिए फोन कर आता हूँ. ए मोटर, बी साइकिल, सी बस या डी एम्बुलेंस. सो राइट आंसर इज द ऑप्शन डी एम्बुलेंस. मैं एम्बुलेंस के लिए फोन कर आता हूँ ಅಂತಕ್ಕಂಥ ವಾಕ್ಯವನ್ನ ಹೇಳಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ पंडित राजकिशोर. नेक्स्ट, इस एकांकी में कितने दृश्य है. ಈ ಏಕಾಂಕಿಯಲ್ಲಿ ಒಟ್ಟು ಎಷ್ಟು ದೃಶ್ಯಗಳಿದಾವೆ ಅಂತ ಕೇಳಿದ್ದಾರೆ. ಎ 2, बी 4, ಸಿ 5 या डी 3. ಈ ಏಕಾಂಕಿಯಲ್ಲಿ ಇರತಕ್ಕಂತ ಒಟ್ಟು ದೃಶ್ಯಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಆಪ್ಷನ್ ಡಿ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಏಕಾಂಕಿ ಕಾ ಪ್ರಥಮ ದೃಶ್ಯ ಘಟತಾ ಹೇ. ಈ ಏಕಾಂಕಿಯಲ್ಲಿರ್ತಕ್ಕಂತ ಮೊದಲ ದೃಶ್ಯ ಎಲ್ಲಿ ನಡೀತದೆ ಅಂತ ಕೇಳಿದ್ದಾರೆ. ಎ घर में, बी बाजार में, सी किशनगंज में या डी अहिर टीले में. ಈ ಏಕಾಂಕಿಯ ಮೊದಲ ದೃಶ್ಯ ಸಂಭವಿಸಿರ್ತಕ್ಕಂಥದ್ದು ಆಪ್ಷನ್ ಬಿ बाजार में ಅಂತಕ್ಕಂಥದ್ದು ಪೇಟೆಯಲ್ಲಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ ಕ್ವಶನ್, बसंत के घर पर डॉक्टर को कौन ले आता है. ಸೊ ಬಸಂತನ ಮನೆಗೆ ಡಾಕ್ಟರ್ ಅನ್ನ ಯಾರು ಕರೆದುಕೊಂಡು ಬರ್ತಾರೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಪ್ರಶ್ನೆ ವಿಕಲ್ಪ ಎ प्रताप, बी पंडित राजकिशोर, सी अमर सिंह या डी दूसरा व्यक्ति. ಸೊ ಬಸಂತನ ಮನೆಗೆ ಡಾಕ್ಟರ್ ಅನ್ನ ಕರೆದುಕೊಂಡು ಬಂದವರು ಆಪ್ಷನ್ ಸಿ ಅಮರ ಸಿಂಹ ಅಂತಕ್ಕಂಥದ್ದು ಸರಿಯಾದ ಆಯ್ಕೆ ಇತ್ತು. ನೆಕ್ಸ್ಟ್ ಕ್ವಶನ್, पंडित राजकिशोर के अनुसार बसंत में निहित दुर्लभ गुण है. पंडित राजकिशोर अनुसार ಬಸಂತನಲ್ಲಿರ್ತಕ್ಕಂಥ ಒಂದು ಅಪರೂಪದ ಗುಣ ಯಾವುದು. ಎ ಸ್ನೇಹ, ಬಿ ಬಂಧುತ್ವ, ಸಿ ईमानदार या डी लालच. ಸೊ पंडित राजकिशोर अनुसार ಬಸಂತನಲ್ಲಿರ್ತಕ್ಕಂಥ ಒಂದು ಅಪರೂಪದ ಗುಣ ಆಪ್ಷನ್ ಸಿ ईमानदार ಅಂತಕ್ಕಂಥದ್ದು ರೈಟ್ ಆನ್ಸರ್. नेक्स्ट क्वेश्चन, निम्न में से बहुवचन के लिए उदाहरण नहीं है. ಸೊ ಇಲ್ಲಿ ಯಾವುದು ಬಹುವಚನಕ್ಕೆ ಒಂದು ಉದಾಹರಣೆ ಅಲ್ಲ ಅಂತ ಕೇಳಿದ್ದಾರೆ. ನೋಡುವ. ಎ ಬಾಂತೆ, ಬಿ आंख, सी कपड़े या डी हड्डियां.
ಯಾವ ಶಬ್ದವು ಬಹುವಚನಕ್ಕೆ ಲಿಯೇ ಉದಾಹರಣೆ ನಹಿ ಹೇ, ಬಹುವಚನಕ್ಕೆ ಉದಾಹರಣೆ ಅಲ್ಲ ಅಂದ್ರೆ ಏಕವಚನ ಶಬ್ದವನ್ನು ಗುರುತಿಸಬೇಕಾಗಿತ್ತು. ಅದಿತ್ತು ಆಪ್ಷನ್ ಬಿ ಆಂಕ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ ಕ್ವಶನ್, ರಾಜಪುತ್ರ ಶಬ್ದ ಮೇ ಸಮಾಸ ಹೇ, ರಾಜಪುತ್ರ ಶಬ್ದದಲ್ಲಿ ಈ ಸಮಾಸ ಇದೆ. ಎ ಅವ್ಯಯಿ ಭಾವ, ಬಿ ತತ್ಪುರುಷ, ಸಿ ಕರ್ಮಧಾರಯ, ಯಾ ಡಿ ದ್ವಂದ್ವ. ರಾಜ್ ಕಾ ಪುತ್ರ ರಾಜಪುತ್ರ, ಸೊ ಇದಿರ್ತಕ್ಕಂಥದ್ದು ಆಪ್ಷನ್ ಬಿ ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಆಗಿದೆ. ನೆಕ್ಸ್ಟ್ ಕ್ವಶನ್, ಮಾತಾ ಪಿತಾ ಶಬ್ದ ಮೇ ಸಮಾಸ ಹೇ, ಮಾತಾ ಪಿತಾ ಈ ಶಬ್ದದಲ್ಲಿರ್ತಕ್ಕಂಥ ಸಮಾಸ ಯಾವುದು? ಎ ಅವ್ಯಯಿ ಭಾವ, ಬಿ ತತ್ಪುರುಷ, ಸಿ ಕರ್ಮಧಾರಯ, ಯಾ ಡಿ ದ್ವಂದ್ವ. ಸೊ ಮಾತಾ ಪಿತಾ ಅಂತಕ್ಕಂಥ ಶಬ್ದದಲ್ಲಿರ್ತಕ್ಕಂಥ ಸಮಾಸ ಯಾವುದಪ್ಪ ಅಂದ್ರೆ ಆಪ್ಷನ್ ಡಿ ದ್ವಂದ್ವ ಸಮಾಸ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ ಕ್ವಶನ್, ಬಸ್ ಚುಪ್ಚಾಪ್ ಲೇಟೆ ರಹೋ ಬೇಟಾ ವಾಕ್ಯ ಮೇ ಪ್ರಯುಕ್ತ ವಿರಾಮ ಚಿಹ್ನ ಹೇ. ಬಸ್ ಚುಪ್ಚಾಪ್ ಲೇಟೆ ರಹೋ ಬೇಟಾ ಅಂತಕ್ಕಂಥ ಈ ವಾಕ್ಯದಲ್ಲಿ ಒಂದು ಲೇಖನ ಚಿಹ್ನೆಯನ್ನು ಬಳಕೆಯನ್ನು ಮಾಡಿದರೆ ಆ ಲೇಖನ ಚಿಹ್ನೆ ಯಾವುದು? ಎ ಅಲ್ಪ ವಿರಾಮ, ಬಿ ಅರ್ಧ ವಿರಾಮ, ಸಿ ಪ್ರಶ್ನವಾಚಕ, ಯಾ ಡಿ ಭಾವಸೂಚಕ. ಆ ವಾಕ್ಯದ ಕಡೆಯಲ್ಲಿ ಒಂದು ಚಿಹ್ನೆ ಕಾಣ್ತಾ ಇದೆ, ಅದು ಯಾವುದಪ್ಪ ಅಂದ್ರೆ ಭಾವಸೂಚಕ ವಿಸ್ಮಯಾದಿ ಬೋಧಕ ಚಿಹ್ನ ಅಂತಲೂ ಕೂಡ ಈ ಚಿಹ್ನೆಗಿರ್ತಕ್ಕಂಥ ಇನ್ನೊಂದು ಹೆಸರು. ಮುಂದಿನ ಪ್ರಶ್ನೆ, आप क्या कर रहे हैं ವಾಕ್ಯ ಮೇ ಪ್ರಯುಕ್ತ ವಿರಾಮ ಚಿಹ್ನೆ ಹೇ. ಆಪ್ ಕ್ಯಾ ಕರ್ ರಹೆ ಹೈ ಈ ವಾಕ್ಯದಲ್ಲಿನೂ ಕೂಡ ಒಂದು ಲೇಖನ ಚಿಹ್ನೆಯನ್ನು ಬಳಕೆ ಮಾಡಿದರೆ ಆ ಲೇಖನ ಚಿಹ್ನೆ ಯಾವುದು? ಎ ಅಲ್ಪ ವಿರಾಮ, ಬಿ ಅರ್ಧ ವಿರಾಮ, ಸಿ ಪ್ರಶ್ನವಾಚಕ, ಯಾ ಡಿ ಭಾವಸೂಚಕ. ಸೊ ಆಪ್ ಕ್ಯಾ ಕರ್ ರಹೆ ಹೈ ಈ ವಾಕ್ಯದಲ್ಲಿ ಬಳಕೆಯಾಗಿರ್ತಕ್ಕಂಥ ವಿರಾಮ ಚಿಹ್ನೆ ಲೇಖನ ಚಿಹ್ನೆ, ಸಿ ಪ್ರಶ್ನವಾಚಕ, ಹೈ ಮುಂದೆ ಒಂದು ಆ ಚಿಹ್ನೆ ಇರೋದೇ ಕ್ವಶನ್ ಮಾರ್ಕ್ ಇರ್ತಕ್ಕಂಥದ್ದು. नेक्स्ट क्वेश्चन, बसंत जोर डैश ओंट बींचता है सही कारक का प्रयोग होगा. बसंत जोर डैश डैश ओट बींचता है ಅಂತಕ್ಕಂತ ಇದೆ. ಅಲ್ಲಿ ಬಿಟ್ಟ ಸ್ಥಳದಲ್ಲಿರ್ತಕ್ಕಂಥ ಸರಿಯಾದ ಕಾರಕ ಚಿಹ್ನೆ ಯಾವುದು ತುಂಬಬೇಕಾಗಿತ್ತು? ಎ ಕಿ, ಬಿ ಮೇ, ಸಿ से या डी के द्वारा. बसंत जोर से ओट बींचता है से ಅಂತಕ್ಕಂಥದ್ದು ಸರಿಯಾದ ಕಾರಕ ಚಿಹ್ನೆಯಾಗಿತ್ತು. ಸೊ ಆಪ್ಷನ್ ಸಿ ಸೇ ಅಂತಕ್ಕಂಥದ್ದು ರೈಟ್ ಆನ್ಸರ್. ಸೊ ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ನಮ್ಮ ಚಾನೆಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಮತ್ತು ಸ್ಮಾರ್ಟ್ ವರ್ಕ್ ಎರಡು ಯೂಟ್ಯೂಬ್ ಚಾನೆಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ ಈ ಪಾಠದ ಹಾಗೂ ಈ ವಿಡಿಯೋದ ಲಾಸ್ಟ್ ಕ್ವಶನ್ ಕಡೆ ಪ್ರಶ್ನೆ ನೋಡೋಣ. यह तो जमीन डैश लेटा है सही कारक का प्रयोग होगा. यह तो जमीन डैश लेटा है ಈ ವಾಕ್ಯದಲ್ಲಿ ಬಿಟ್ಟ ಸ್ಥಳದಲ್ಲಿನೂ ಕೂಡ ಒಂದು ಕಾರಕ ವಿಭಕ್ತಿ ಪ್ರತ್ಯಯನ ತುಂಬಬೇಕಿತ್ತು. ಅದು ಯಾವುದು? ಎ ಪರ್, ಬಿ ಮೇ, ಸಿ से या ಡಿ के द्वारा. यह तो जमीन पर लेटा है ಪರ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಕಾರಕ ಅಲ್ಲಿ ಆಗಿತ್ತು, ಅದೇ ಇರ್ತಕ್ಕಂಥ ಸರಿಯಾದ ಉತ್ತರ. ಸೊ ವಿದ್ಯಾರ್ಥಿಗಳೇ, ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ತಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸಿಗುವ ಮತ್ತೆ ಮುಂದಿನ ಪಾಠದ ವಿಡಿಯೋದಲ್ಲಿ. ಥ್ಯಾಂಕ್ ಯು.